ದಿನ ಏನು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ಅಂತೇಳಿ ಕೆಲವೊಂದು ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಇವತ್ತು ತುಂಬಾ ಹೆಲ್ದಿಯಾಗಿರುವಂತಹ ಮತ್ತು ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಕಡೆಯಲ್ಲಿ. ಎಣ್ಣೆ ಹಾಕೊಂಡಾದ್ಮೇಲೆ ಬಾಂಬೆ ರವೆ ಹಾಕೊತಿದ್ದೀನಿ, ಸುಮಾರು 1 ಕಪ್ ಆಗುವಷ್ಟು. ಇದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಸರಿಯಾಗಿ ಹುರ್ಕೊಂಡು ತಗೋಬೇಕು, ಅರಳಬೇಕು ಅಥವಾ ಘಮ್ ಅಂತೇಳಿ ಅಂತಿರಬೇಕು. ಆ ರೀತಿ ಈ ರವಾನ ಹುರ್ಕೋಬೇಕಾಗುತ್ತೆ. ಇಲ್ಲಿ ನೀವು ರವಾನ ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ನಾವು ಮಾಡುವಂತಹ ರೆಸಿಪಿ. ಹೀಗಾಗಿ ಮೀಡಿಯಮ್ ಗ್ಯಾಸ್ ಸರಿಯಾಗಿ ಮೊದಲಿಗೆ ರವಾನ ಹುರ್ಕೊಂಡು ತಗೋಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಹುರ್ಕೊಂಡಾಗಿದೆ. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಸುಮಾರು ಒಂದು 4ರಿಂದ 5 ನಿಮಿಷ ಆಗೋ ತನಕ ಹುರ್ಕೊಂಡಿನಿ. ಇವಾಗ ಇದನ್ನು ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಕೊತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಸಿಡಿಬೇಕು, ಅಲ್ಲಿ ತನಕ ವೇಟ್ ಮಾಡಿ. ನೋಡಿ, ಇವಾಗ ಸಾಸಿವೆ ಜೀರಿಗೆ ಸಿಡಿತಾ ಇದೆ. ಇವಾಗ ಈ ಟೈಮ್ನಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಮಚ ಉದ್ದಿನಬೇಳೆ ಮತ್ತು ಒಂದು 2ರಿಂದ 3 ಚಮಚ ಕಾಜು ಹಾಕೊತಿದ್ದೀನಿ. ಈ ಕಾಜು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ಕಾಜು ಇಲ್ಲ ಅಂದರೆ ನೀವಿಲ್ಲಿ ಶೇಂಗಾ ಬೀಜ ಕೂಡ ಹಾಕೋಬೋದು. ಇವಾಗ ಈರುಳ್ಳಿ ಸೇರಿಸ್ತಿದ್ದೀನಿ. ಸುಮಾರು ಒಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕು, ಅಷ್ಟೇ ಸಾಕಾಗುತ್ತೆ. ಕೆಂಪಾಗೋ ತನಕ ಹುರ್ಕೋಬೇಕಂತೇನಿಲ್ಲ. ಮತ್ತು ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ನಿಮ್ಗೇನಾದರೂ ವೇಟ್ ಲಾಸ್ ಮಾಡೋದಿತ್ತಂದರೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ. ಇವಾಗ 1 ಕಪ್ ಆಗುವಷ್ಟು ನಾನಿಲ್ಲಿ ಮಟರ್ ಹಾಕೊತಿದ್ದೀನಿ. ಹಸಿ ವಟಾಣಿನೇ ಸುಲ್ದು ಹಾಕ್ಕೊಂಡಿನಿ ನಾನಿಲ್ಲಿ. ನೀವಿಲ್ಲಿ ಅರ್ಧ ಕಪ್ ಕೂಡ ಹಾಕೋಬೋದು, 1 ಕಪ್ ಕೂಡ ಹಾಕೋಬೋದು, ಅಥವಾ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಕೂಡ ಹಾಕೋಬೋದು. ಇವಾಗ ಏನಿಲ್ಲ, ಎಣ್ಣೆ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಸಾಫ್ಟ್ ಏನು ಹುರ್ಕೊಂಡಿಲ್ಲ ಇಲ್ಲಿ. ಈ ಟೈಮ್ನಲ್ಲಿ ನೀರು ಹಾಕೊತಿದ್ದೀನಿ. ಎಷ್ಟು ನೀರು ಹಾಕೋಬೇಕಂದ್ರೆ ಸುಮಾರು ಒಂದು ಕಪ್ ರವಕ್ಕೆ 2.5 ಕಪ್ ಆಗುವಷ್ಟು ನೀರನ್ನ ಹಾಕೊಂಡ್ರೆ ಕರೆಕ್ಟ್ ಆಗಿರುವಂತಹ ಅಳತೆ ಇದು. ನೋಡಿ, 2.5 ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದು ನಾನಿಲ್ಲಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಇಲ್ಲಿ ನೀವು ಮಟರ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹೆಚ್ಚು ಬೇಕಿದ್ರೆ ಹೆಚ್ಚು ಹಾಕೋಬೋದು, ಕಮ್ಮಿ ಬೇಕಿದ್ರೆ ಕಮ್ಮಿ ಕೂಡ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ. ಉಪ್ಪು ಹಾಕೊಂಡೆ ನೀರಾಗಿ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಓಕೆ, ನೋಡಿ, ಒಂದು 2 ನಿಮಿಷ ಅಷ್ಟೇ ಬಿಟ್ಟಿದ್ದ. ಕುದಿ ಬಂದಿದೆ ನೀರು. ಕುದಿ ಬಂದಾದಮೇಲೆ ನಾವು ಮೊದಲೇ ಹುರಿದು ಇಟ್ಕೊಂಡಿದ್ವಲ್ಲ ಆ ರವಾನ ಹಾಕೊತಿದ್ದೀನಿ. ಒಂದು ಕೈಲಿಂದ ಹಾಕೊತ, ಒಂದು ಕೈಲಿಂದ ಈ ರೀತಿ ಚಮಚನಿಂದ ಮಿಕ್ಸ್ ಮಾಡ್ಕೊತಾ ಇರಬೇಕು. ಗಂಟು ಆಗಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರವೆ ಹಾಕುವಾಗ ಗ್ಯಾಸ ಸ್ಲೋ ಇರಬೇಕು. ಓಕೆ, ನೋಡಿ, ಎಲ್ಲನೂ ರವೆ ಹಾಕ್ಕೊಂಡಾಗಿದೆ. ಕರೆಕ್ಟಾಗಿರುತ್ತೆ. ನೀವು 1 ಕಪ್ ರವೆ ತೊಗೊಂಡ್ರೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಓಕೆ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ಮತ್ತು ಇಲ್ಲಿ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊತಾ ಇರಬಾರ್ದು. ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಒಂದು 2ರಿಂದ 3 ನಿಮಿಷ ಆಗೋ ತನಕ, ಅಥವಾ ಒಂದು ಹಬೆಯಲ್ಲಿ ಇದಕ್ಕೆ ಒಂದು 3 ನಿಮಿಷ ಮುಚ್ಚಿಡಬೇಕಾಗುತ್ತೆ. 3 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಬಂದಿದೆ. ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ಮಟರ್ ಉಪ್ಪಿಟ್ಟು. ಮತ್ತು ಇದರಲ್ಲಿ ಮಟರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ವೇಟ್ ಲಾಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿದರೆ ಸಾಕು, ನಮ್ಮ ಹೆಲ್ದಿ ಆಗಿರುವಂತಹ ಮಟರ್ ಉಪ್ಪಿಟ್ಟು ತಯಾರಾಗುತ್ತೆ. ಮುಂಜಾನೆ ಗಡಿಬಿಡಿಯಲ್ಲಿದ್ದರೆ ಕೇವಲ 10 ನಿಮಿಷಕ್ಕೆಲ್ಲ ಈ ರೆಸಿಪಿನ ಟ್ರೈ ಮಾಡ್ಕೋಬೋದು. ಸೊ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ? ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. 1 ಕಪ್ ರವೆ ತೊಗೊಂಡ್ರೆ ಒಂದು 2.5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಸೊ ನೋಡಿ, ಮತ್ತು ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮಟರ್ ರೆಸಿಪಿ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಖಂಡಿತ ಮಟರ್ ಸೀಸನ್ ಇದೆ, ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಕೇವಲ 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.